ಹಲೋ ಎವ್ರಿವಾನ್, ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ. ಗುಲಾಬ್ ಜಾಮೂನ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ತೇಜು ಅವರ ಇನ್ಸ್ಟೆಂಟ್ ಮಿಕ್ಸ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ಗುಲಾಬ್ ಜಾಮೂನ್ ಪ್ಯಾಕೆಟಲ್ಲಿರೋ ಪೌಡರ್ನೆಲ್ಲ ಒಂದು ದಬ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ಮೆತ್ತಗೆ ಉದ್ರಾಗಿ ಒಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಂಡ್ರೆ ಜಾಮೂನು ಗಟ್ಟಿಗೆ ಬರಲ್ಲ, ಸ್ಮೂತಾಗಿರುತ್ತೆ. ಸೊ ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಮಾಡಬೇಕಾದ್ರೆ ಕೈಗೆಲ್ಲ ಅಂಟೆಂಟು ಬರಲ್ಲ, ಸೊ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಅದನ್ನು ಸೈಡಲ್ಲಿ ಇಡಬೇಕು. ನೋಡಿ, ಈ ಥರ ಒಂದು 10 ಮಿನಿಟ್ಸ್ ಸೈಡಲ್ಲಿ ಇಟ್ಟರೆ ಸ್ವಲ್ಪ ನೆನ್ಕೊಳ್ಳುತ್ತೆ. ಅದಾದಮೇಲೆ ಉಂಡೆ ಕಟ್ಟಬೇಕು ತಕ್ಕೊಂಡು. ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ಥರ ಆದಮೇಲೆ ಸಣ್ಣಗೆ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊಬೇಕು. ನಿಮಗೆ ಸೈಜ್ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ದಪ್ಪದ ಉಂಡೆ ಮಾಡಿ ಇಟ್ಕೋಬೇಕು. ನೋಡಿ, ನಾವಿಲ್ಲಿ ಈ ರೀತಿಯಾಗಿ ಮಾಡಿಟ್ಟಿದ್ದೀವಿ. ಈ ಥರ ಮಾಡ್ಕೊಂಡು ಸ್ವಲ್ಪ ರೆಡಿ ಮಾಡಿ ಇಟ್ಕೊಬೇಕು. ಆಮೇಲೆ ಸ್ವಲ್ಪ ಸೈಡಲ್ಲಿ ಸಕ್ಕರೆ ಪಾಕ ಮಾಡ್ಕೊಬೇಕು. ಸಕ್ಕರೆ ಹಾಕಿ ಒಂದು ಬಟ್ಲು ಸಕ್ಕರೆಗೆ 2 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಬಿಸಿಗಿಡಬೇಕು. ಅದಾದಮೇಲೆ ಸೈಡಲ್ಲಿ ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡು ನಾವು ಮಾಡಿಟ್ಟಿರೋ ಅಂತಹ ಗುಲಾಬ್ ಜಾಮೂನ್ ಉಂಡೆಗಳಿರ್ತಾವಲ್ಲ ಅದನ್ನೆಲ್ಲ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನಾವು ಗುಲಾಬ್ ಜಾಮೂನ್ನ ಕರಿಬೇಕದ್ರಲ್ಲಿ. ನೋಡಿ, ಈ ಥರ ಎಣ್ಣೆ ಕಾಯ್ದಿದ್ದೆ, ಇವಾಗ ನಾವು ಹಾಕ್ತಿದ್ದೀವಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಬೇಯುತ್ತೆ ಒಳಗಡೆ ಎಲ್ಲ ನೀಟಾಗಿ. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಸ್ಟಾರ್ಟಿಂಗ್ಗೆ ಒಳಗಡೆ ಎಲ್ಲ ಬೆಂದಿರಲ್ಲ, ಹಸಿ ಇರುತ್ತೆ. ಅದಕ್ಕೋಸ್ಕರ ಕಡಿಮೆ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಬೇಯೋ ರೀತಿಯಲ್ಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಫೈನಲಾಗಿ ಸ್ವಲ್ಪ ಬ್ರೌನಿಷ್ ಬಂದಾಗ ತೆಗೆದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ನೋಡಿ, ಈ ಥರ ಕಲರ್ ಇದ್ದರೆ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆಯಲ್ಲಿ ಅಂತ. ಅದನ್ನು ಒಂದು ಕಡೆ ಸೈಡಿಗೆ ಇಟ್ಕೊಳ್ಳಿ, ಕರ್ದಿರೋದನ್ನೆಲ್ಲ. ಅದಾದಮೇಲೆ ಸಕ್ಕರೆ ಪಾಕ ಕಾಯ್ದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಕರೆದಿಟ್ಟಿರೋಂತಹ ಜಾಮೂನ್ ಇರ್ತಾವಲ್ಲ, ಇನ್ನು ಕರೆದಿಟ್ಟಿರೋಂಥ ಜಾಮೂನ್ ಉಂಡೆಗಳನ್ನೆಲ್ಲ ತೆಗ್ದು ನಾವು ಸಕ್ಕರೆ ಪಾಕ ಮಾಡಿ ಇಟ್ಟಿರ್ತೀವಲ್ಲ ಅದರೊಳಗಡೆ ಹಾಕಬೇಕು. ಚೆನ್ನಾಗಿ ನೆನ್ಕೊಳ್ಳೋವರೆಗೂ ಚೆನ್ನಾಗಿ ಸ್ವಲ್ಪ ಕೈ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಇಡಬೇಕು. ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ವರೆಗೂ ನೆನೆಯೋಕೆ ಇಟ್ಟರೆ ಚೆನ್ನಾಗಿ ನೆನೆದಿರ್ತವೆ. ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಈ ರೀತಿ ಅದರೊಳಗಡೆ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಪಾಕದ ಜೊತೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಒಂದು 20-30 ಮಿನಿಟ್ಸ್ ಹಂಗೆ ಬಿಟ್ಟಿರಿ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ. ನೆಂದಾದ್ಮೇಲೆ ನೋಡಿ ಯಾವ ರೀತಿ ಇದೆ ಅಂತ. ಚೆನ್ನಾಗಿ ನೆಂದಿರೋಂತಹ ಗುಲಾಬ್ ಜಾಮೂನ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನೋಡಿ, ಈ ರೀತಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ಈ ರೀತಿ ಈಸಿಯಾಗಿ ಮಾಡಿಕೊಡ್ಬೋದು ರೆಸಿಪಿ. ನೋಡಿ, ನೀವು ಟ್ರೈ ಮಾಡಿ. ನಿಮ್ಮ ಮನೇಲೂ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ರೆಸಿಪಿ ಇಷ್ಟ ಆಗಿದೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ. ಥ್ಯಾಂಕ್ ಯು ಸೋ ಮಚ್.